ಶೋಷಿತರ ಪರ ಕೆಲಸ ಮಾಡಿ ಸಮಾನತೆ ಸಮಾಜದ ಪರಿಕಲ್ಪನೆ ಕಂಡಿದ್ದ ಮಹಾನ್ ದಾರ್ಶನಿಕ ಶ್ರೀ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ದಾವಣಗೆರೆಯಲ್ಲಿ ಆಚರಿಸಿದ್ದು ಐತಿಹಾಸಿಕತೆಗೆ ಸಾಕ್ಷಿ. 1913ರಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ದಾವಣಗೆರೆಯ ವಿರಕ್ತ ಮಠದಲ್ಲಿ ಶತಮಾನಗಳ ಹಿಂದೆ ಅಂದ್ರೆ 112 ವರ್ಷಗಳ ಹಿಂದೆ ಬಸವೇಶ್ವರರ ಜಯಂತಿಯನ್ನು ಆರಂಭಿಸಿದ ಕೀರ್ತಿ ನಮ್ಮ ದಾವಣಗೆರೆಯ ವಿರಕ್ತ ಮಠಕ್ಕೆ ಸಲ್ಲುತ್ತದೆ. ಇದನ್ನ ಮೊದಲು ಶುರು ಮಾಡಿದ್ದು ಕರ್ನಾಟಕದ ಗಾಂಧಿ ಅಂತ ಖ್ಯಾತಿಯಾಗಿರುವಂತ ನಮ್ಮ ಹಾಡೇಕರ್ ಮಂಜಪ್ಪನವರು. ಈ ವಿಚಾರವನ್ನ ಜಯದೇವ ಜಗದ್ಗುರುಗಳಿಗೆ ಹೇಳಿ ಆಮೇಲೆ ಅವರ ಒಪ್ಪಿಗೆಯನ್ನ ಪಡೆದು 1913ರಲ್ಲಿ ಬಸವ ಜಯಂತಿಯನ್ನ ಸಾರ್ವಜನಿಕವಾಗಿ ನಮ್ಮ ವಿರಕ್ತ ಮಠದಲ್ಲಿ ಆಚರಿಸಲಾಯಿತು. ನಂತರ ಜಗತ್ತಿನೆಲ್ಲೆಡೆ ಅಂದ್ರೆ ವಿಶ್ವದೆಲ್ಲೆಡೆ ಬಸವ ಜಯಂತಿಯನ್ನ ಆಚರಣೆ ಮಾಡಲು ಶುರು ಮಾಡಿದ್ರು. ಕಾಯಕವೇ ಕೈಲಾಸ ಎಂದ ಮಹಾನ್ ಪುರುಷ ಬಸವಣ್ಣನವರು. ಭಕ್ತಿ ಭಂಡಾರಿ ಬಸವಣ್ಣನನ್ನು ಕವಿ ದಾರ್ಶನಿಕ, ಲಿಂಗಾಯತ ಧರ್ಮ ಸ್ಥಾಪಕ, ಸಂತರೆಂದು ನಂಬಲಾಗಿದೆ. ಇವರು ಅನುಭವ ಮಂಟಪವನ್ನು ಕಟ್ಟಿ ಶೂನ್ಯ ಪೀಠಕ್ಕೆ ಅಲ್ಲಮಪ್ರಭು ದೇವರನ್ನು ಆರೋಹಣ ಮಾಡಿದರು. ಬಸವಣ್ಣನವರು 12ನೇ ಶತಮಾನದ ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ಬರು. ಬಸವಣ್ಣನವರು ಮತ್ತು ಶರಣೆಯರಾದ ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಮೊದಲಾದ 100 ಶರಣೆಯರ ವಚನಗಳ ಮೂಲಕ ಭಕ್ತಿಪಥ ಮತ್ತು ಜೀವನದ ಬಗ್ಗೆ ಹೊಸ ಸೃಷ್ಟಿ ಬೀರಿದವರು. ಬಸವಣ್ಣನವರು 1134ರಲ್ಲಿ ಈಗಿನ ಬಿಜಾಪುರ ಜಿಲ್ಲೆಯಲ್ಲಿರುವ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳಿಗೆ ಜನಿಸಿದವರು. ಬಸವಣ್ಣನವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದವರು. ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯ ಜೊತೆಯಲ್ಲೇ ಬಾಲ್ಯವನ್ನು ಕಳೆದಂಥವರು. ಬನ್ನಿ ಇವಾಗ ನಮ್ಮ ದಾವಣಗೆರೆ ವಿರಕ್ತ ಮಠದಲ್ಲಿ ಶ್ರೀ ಬಸವಪ್ರಭು ಸ್ವಾಮಿಗಳಿದ್ದಾರೆ. ಅವ್ರ ಕಡೆ ಬಸವ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಯಾವ ತರ ಪ್ರೇರಣೆ ಸಿಕ್ತು ಮತ್ತೆ ಇವಾಗ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ. ನಮ್ಮ ಬಸವ ಜಯಂತಿಯಲ್ಲಿ ಯಾವೆಲ್ಲ ಕಲಾ ತಂಡಗಳು ಬಂದಿದ್ದು, ಹೇಗಿತ್ತು ಬಸವೋತ್ಸವ, ಎಲ್ಲ ಸೈಡ್ಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಎಂಜಾಯ್ ಮಾಡಿ. ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಆಚರಿಸಿದಂತ ಐತಿಹಾಸಿಕ ಸ್ಥಳ ಅದು ದಾವಣಗೆರೆಯ ವಿರಕ್ತ ಮಠ ಅನ್ನುವಂತಹದ್ದು. 1913ರಲ್ಲಿ ಈ ಮಠದ ಮಠಾಧೀಶರಾದಂತಹ ಮೃತ್ಯುಂಜಯ ಅಪ್ಪುಗಳವರು ಹಾಗೂ ಕರ್ನಾಟಕದ ಗಾಂಧಿ ಅಂತ ಕರೆಸಿಕೊಂಡಿರುವಂತಹ ಹರ್ಡೇಕರ್ ಮಂಜಪ್ಪನವರು ಪ್ರಾರಂಭ ಮಾಡಿದ್ರು. ಅಂದು ಪ್ರಾರಂಭ ಮಾಡಿರುವಂತಹ ಈ ಕಾರ್ಯಕ್ರಮ ಇವತ್ತು ವಿಶ್ವದಾದ್ಯಂತ ನಡೀತಾ ಇದೆ. ಇದು ಯಾವ ರೀತಿಯಾಗಿ ಪ್ರಾರಂಭ ಆಯ್ತು ಅನ್ನುವಂಥದ್ದನ್ನ ನಾವು ಇತಿಹಾಸದ ಮುಖಾಂತರ ತಿಳಿಲಿಕ್ಕೆ ಸಾಧ್ಯ ಆಗತ್ತೆ. ಕರ್ನಾಟಕದ ಗಾಂಧಿ ಅಂತ ಕರೆಸಿಕೊಂಡಿರುವಂತಹ ಹರ್ಡೇಕರ್ ಮಂಜಪ್ಪನವರು ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಇಲ್ಲಿ ದಾವಣಗೆರೆಗೆ ಬಂದು 1906ರಲ್ಲಿ ಧನುರ್ಧಾರಿ ಅನ್ನುವಂತಹ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಸಾವಿರಾರು ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಸಜ್ಜುಗೊಳಿಸ್ತಾರೆ, ಅವರಿಗೆಲ್ಲ ಸ್ಫೂರ್ತಿ ತುಂಬುತ್ತಾರೆ, ಪ್ರೇರಣೆಯನ್ನ ತುಂಬುತ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಒಂದ್ಸಲ ಏನಾಗತ್ತೆ, ಅವ್ರ ಸ್ನೇಹಿತರು ಜಿನ್ನಿಂಗ್ ಫ್ಯಾಕ್ಟರಿ ಇರ್ತಾವ ಅವತ್ತಿನ ಕಾಲದಲ್ಲಿ. ಅವರ ಒಂದು ಬೇಕಾದಂತಹ ಒಂದು ಐಟಮ್, ಒಂದು ಫ್ಯಾಕ್ಟ್ರಿಗೆ ಬೇಕಾದಂತ ಒಂದು ಸಾಮಾನನ್ನ ಅವರು ಮುಂಬೈಗೆ ಹೋಗಿ ತರಬೇಕಾಗತ್ತೆ. ಅವತ್ತಿನ ಬಾಂಬೆ ಅಂತ ಕರೀತಾರೆ. ಇವ್ರನ್ನೇ ಕಳಿಸ್ಕೊಡ್ತಾರೆ, ಹರ್ಡೇಕರ್ ಮಂಜಪ್ಪನವ್ರನ್ನೇ. ಹರ್ಡೇಕರ್ ಮಂಜಪ್ಪನವರು ಅಲ್ಲಿ ಬಾಂಬೆಗೆ ಹೋಗಿ ಅದಕ್ಕೆ ಬೇಕಾಗುವಂತಹ ಸಲಕರಣೆಗಳು, ಆ ಫ್ಯಾಕ್ಟರಿಯ ಸಾಮಾನುಗಳನ್ನ ತಗೊಂಡ್ಬರ್ತಾರೆ. ಅಲ್ಲಿ 1 ವಾರ ಅವ್ರು ಇರ್ಬೇಕಾಗತ್ತೆ. ಈಗ ನಂಗೆ ಯಾವುದೇ ರೀತಿಯಂತ ಮನೋರಂಜನೆ ಆಗ್ಲಿ, ಪಾರ್ಕ್ ಆಗ್ಲಿ ಅವತ್ತಿನ ಕಾಲದಲ್ಲಿ ಏನೂ ಇದ್ದಿದ್ದಿಲ್ಲ. ಅವಾಗ ಅಲ್ಲಿ ಆರ್ಯ ಸಮಾಜ ಅಂತ ಇತ್ತು, ಅಲ್ಲಿ ಹೋಗ್ತಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಭೇಟಿ ಕೊಡ್ತಾರೆ. ಅಲ್ಲಿ ಭಜನೆ ಪ್ರವಚನಗಳು ಎಲ್ಲ ನಡೀತಿರ್ತವೆ. ಅದು ಅವರಿಗೆ ಬಹಳ ಪರಿಣಾಮ ಆಗುತ್ತೆ. ಅವ್ರಿಗೂ ಏನಿಸುತ್ತೆ, ನಮ್ಮ ಮಠಗಳಲ್ಲಿ ಯಾಕೆ ಈ ರೀತಿಯಾದಂತ ಒಂದು ಭಜನೆ ಪ್ರಾರ್ಥನೆ ಪ್ರಾರಂಭ ಆಗಬಾರದು ಅನ್ನೋಂತ ಒಂದು ಚಿಂತನೆ ಅವರಲ್ಲಿ ಬರುತ್ತೆ. ಅವರು ದಾವಣಗೆರೆ ಬಂದ ಮೇಲೆ ಇಲ್ಲೊಬ್ಬ ಸಂಗೀತ ಮೇಷ್ಟ್ರು ಇರ್ತಾರೆ, ನಿಡಗುಂದಿ ಮಡಿವಾಳಪ್ಪ ಅಂತ. ಅವ್ರ ಹತ್ರ ಹೋಗಿ ಅವರು ಹೇಳ್ತಾರೆ, ಹಿಂಗೆ ನಮ್ಮ ಮಠಗಳಲ್ಲಿನೂ ಭಜನೆ ಪ್ರಾರ್ಥನೆ ಪ್ರವಚನಗಳು ನಡೀಬೇಕು ಅಂತ. ಆಯ್ತು, ಇಲ್ಲಿ ವಿರಕ್ತ ಮಠ ಅಂತ ಇದೆ, ಅಲ್ಲಿ ಮೃತ್ಯುಂಜಯ ಅಪ್ಪುಗಳು ಅಂತ ಇದಾರೆ, ಅವ್ರನ್ನ ಹೋಗಿ ನೀವು ಭೇಟಿ ಮಾಡ್ರಿ ಅಂತ. ಅವಾಗ ಅವರು ನೇರವಾಗಿ ವಿರಕ್ತ ಮಠಕ್ಕೆ ಬರ್ತಾರೆ. ಇಲ್ಲಿ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡ್ತಾರೆ. ಸ್ವಾಮೀಜಿಗೆ ಬಹಳ ಇಷ್ಟ ಆಗುತ್ತೆ, ಇದು ಒಳ್ಳೆ ಕೆಲಸ ಅಂತ ಹೇಳಿ ಅವತ್ತಿನ ಹಿರಿಯ ಗುರುಗಳಾಗಿರೋ ಇದು ಶಾಖಾ ಮಠ, ಇದು ಅವತ್ತಿನ ಪೀಠಾಧೀಶರಾದಂತ ಜಯದೇವ ಜಗದ್ಗುರುಗಳ ಹತ್ರ ಹೋಗಿ ಅವರು ಆಶೀರ್ವಾದ ಭಿನ್ನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ಬರ್ತಾರೆ. ತಗೊಂಡ್ಬಂದು ಇಲ್ಲಿ ಒಂದು ಭಜನಾ ಸಂಘ ಅಂತಂದು ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. 26 ಜೂನ್ 1911 ಸಂಘ ಸ್ಥಾಪನೆ ಮಾಡಿ ಪ್ರತಿ ಸೋಮವಾರ ಭಜನೆಗಳು ಪ್ರಾರಂಭ ಆಗ್ತವೆ. ವಚನ ಭಜನೆ ಆಮೇಲೆ ಶುರು ಮಾಡಿದ್ದು 1911ರಲ್ಲಿ. ಆಮೇಲೆ ಮುಂದೆ ಶ್ರಾವಣ ಮಾಸ ಬರುತ್ತೆ. ಶ್ರಾವಣದಲ್ಲಿ ಪ್ರತಿನಿತ್ಯ ದಿನವೂ ಒಬ್ಬೊಬ್ರು ಶರಣರ ಕುರಿತು ಒಬ್ಬ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸ್ತಾರೆ. ಅದಕ್ಕೆ ಶ್ರಾವಣ ಮಾಸ ಉಪನ್ಯಾಸ ಮಾಲೆ ಅಂತ ಹೆಸರು ಕೊಡ್ತಾರೆ. ಈಗಲೂ ಅದು ನಡೀತಾ ಇದೆ. ಶ್ರಾವಣ ಮಾಸಕ್ಕೆ ಇವತ್ತಿಗೂ ವಿರಕ್ತ ಮಠದಲ್ಲಿ ಪ್ರವಚನ ನಡೀತಾರೆ. ಆಮೇಲೆ ಮುಂದೆ ಅವ್ರಿಗೆ ಏನ್ ಚಿಂತನೆ ಬರುತ್ತಪ್ಪ ಅಂದ್ರೆ, ಇಲ್ಲಿ ಕಂಚಿಕೆರೆ ಮಾಲಿಂಗಪ್ಪ ಅಂತ ಇರ್ತಾರೆ. ಅವರೆಲ್ಲ
ಬಸವಣ್ಣನವರ ಕ್ರಾಂತಿ ಯಾಕಾಯ್ತು ಅನ್ನುವಂತ ಒಂದು ವಿಚಾರಗಳನ್ನೆಲ್ಲ ಹರ್ಡೇಕರ್ ಮಂಜಪ್ಪನವ್ರಿಗೆ ತಿಳಿಸ್ತಾರೆ. ಹರ್ಡೇಕರ್ ಮಂಜಪ್ಪನವ್ರಿಗೆ ಬಹಳ ಪರಿಣಾಮ ಅನ್ಸುತ್ತೆ. ಅವತ್ತು ರಾಮನವಮಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ವು. ಅದು ನೋಡಿ ಅವ್ರಿಗೊಂದು ಪರಿಣಾಮ ಅನ್ಸುತ್ತೆ, ನಾವು ಯಾಕೆ ಬಸವ ಜಯಂತಿ ಪ್ರಾರಂಭ ಮಾಡಬಾರದು. ಆಗ ಸ್ವಾಮೀಜಿಗೆ ಹೇಳ್ತಾರೆ, ಆಯ್ತು ಮಾಡೋಣ ಅಂತ ಹೇಳಿ 1913ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಸವ ಜಯಂತಿ ಪ್ರಾರಂಭ ಆಯ್ತು. ಯಾಕೆ ಬಸವ ಜಯಂತಿ ಪ್ರಾರಂಭ ಮಾಡಿದ್ರಂದ್ರೆ, ಅವತ್ತಿನ ಕಾಲದಲ್ಲಿ ಅವರು ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರನೇ ಜನರನ್ನ ತಯಾರು ಮಾಡಬೇಕಾಗಿರುತ್ತೆ. ಬಸವಣ್ಣ ಅಂದ್ರೆ ಎಲ್ಲ ಜನಾಂಗದವರು ಬರ್ತಾರೆ ಅಂತ. ಯಾಕಂದ್ರೆ ಬಸವಣ್ಣ ಸಮಾನತೆಗೋಸ್ಕರನೇ ಹೋರಾಟವನ್ನ ಮಾಡಿದ್ದು. ಮಾನವ ಹಕ್ಕುಗಳ ಹೋರಾಟಗಾರ ಅಂತ ಕರೀತಾರೆ, ಮಾನವ ಹಕ್ಕುಗಳ ಪ್ರತಿಪಾದಕ ಅಂತ ಕರೀತಾರೆ, ಶ್ರೇಷ್ಠ ಸಮಾಜ ಚಿಂತಕರು ಅಂತ ಕರೀತಾರೆ. ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಯಾರೇ ಇರ್ಲಿ ನಾವೆಲ್ಲರನ್ನು ನಮ್ಮವ್ರು ಅಂತಂದು ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ದೇಶ, ಯಾವ ಭಾಷೆ, ಯಾವ ರಾಜ್ಯ, ಯಾವ ಜಾತಿ, ಯಾವ ಧರ್ಮ ಅಂತ ನಾವು ಪ್ರಶ್ನೆಯನ್ನ ಮಾಡೋದ್ ಬೇಡ. ಯಾರೇ ಇರ್ಲಿ ಅವ್ರು ನಮ್ಮವರಪ್ಪ. ನೀನ್ ಮನಿ ಮಗನನ್ನ ಹೆಂಗ ನೀ ಪ್ರೀತಿ ಮಾಡ್ತೀಯೋ ಹಂಗ ನೀನು ಪ್ರೀತಿ ಮಾಡು ಅಂತ ಒಂದು ವಿಶ್ವ ಕುಟುಂಬ ಭಾವನೆಯನ್ನ ಅವರು ಸಂದೇಶವನ್ನ ನೀಡಿದ್ದಾರೆ. ಹಾಗಾಗಿನೇ ಬಸವಣ್ಣನ ಜಯಂತಿ ಪ್ರಾರಂಭ ಮಾಡಿದ್ರೆ ಇಲ್ಲಿ ಎಲ್ಲಾ ಜನಾಂಗದವರು ಬರ್ತಾರೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕ್ ಅವರ ಗಣೇಶನ ಹಬ್ಬ ಮಾಡೋದ್ರ ಮುಖಾಂತರ ಜನರನ್ನ ಸಂಘಟನೆ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಕ್ಕೆ. ಹಂಗೆ ಇದು ಬಸವ ಜಯಂತಿ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಹೋರಾಟ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಸವ ಜಯಂತಿ ಕರ್ನಾಟಕದಲ್ಲಿ ಪ್ರಾರಂಭ ಆಯ್ತು. ಅದು ಮೊಟ್ಟ ಮೊದಲು ದಾವಣಗೆರೆಯಲ್ಲಿ ಪ್ರಾರಂಭ ಆಯ್ತು ಅನ್ನುವಂಥದ್ದು ವಿರಕ್ತ ಮಠದಲ್ಲೇ ಪ್ರಾರಂಭ ಆಯ್ತು. ಇದೆಲ್ಲ ನಮಗೆ ಸ್ಟೋರಿ ಸಿಗೋದು ಹರ್ಡೇಕರ್ ಮಂಜಪ್ಪನವರು ಬರೆದಿರುವಂತ ಆತ್ಮಚರಿತ್ರೆಯಲ್ಲಿ ದಾಖಲಾಗಿದೆ. ಅದು ನಾವು ಅಧ್ಯಯನ ಮಾಡಿದಾಗ ಮೊಟ್ಟ ಮೊದಲು ವಿರಕ್ತ ಮಠದಲ್ಲಿ ಪ್ರಾರಂಭ ಆಯ್ತು ಅನ್ನುವಂಥದ್ದು ಗೊತ್ತಾಯ್ತು ಅನ್ನುವಂಥದ್ದು. ಅವತ್ತಿನಿಂದ ಇವತ್ತು ಎಲ್ಲ ಕಡೆಗೂ ಅದು ಕಾರ್ಯಕ್ರಮ ನಡೀತಾ ಬಂದಿದೆ. ಬಸವಣ್ಣ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರನ್ನ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿದ್ದಾರೆ. ಕೇರಳದಲ್ಲಿ ನಾರಾಯಣ ಗುರು ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಕರ್ನಾಟಕಕ್ಕೂ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತಂದು ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಸರ್ವ ಜನಾಂಗಕ್ಕೋಸ್ಕರನೇ ಹೋರಾಟ ಮಾಡಿರುವಂತಹದ್ದು. ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯವನ್ನು ತಂದು ಕೊಟ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲರಿಗೂ ಸಮಾನತೆ ಸಿಗಲಿ ಅಂತಂದು ಹೋರಾಟ ಮಾಡಿದ್ದಾರೆ. ಗಾಂಧೀಜಿಯವರದು ಸ್ವಾತಂತ್ರ್ಯ ಸಂಗ್ರಾಮ ಆದ್ರೆ ಬಸವಣ್ಣವ್ರದ್ದು ಸಮಾನತೆಗೋಸ್ಕರ ನಡೆದಂತ ಸಂಗ್ರಾಮ ಅಂತ. ಹಾಗಾಗಿನೇ ಅವರು ಇವತ್ತು ಅಜರಾಮರವಾಗಿ ಇದ್ದಾರೆ. ನಾವು ನೀವೆಲ್ಲ ಕಥೆಯನ್ನ ಕೇಳಿದೀವಿ. ಮೇಲ್ವರ್ಗದ ಬ್ರಾಹ್ಮಣ ಕುಲದ ಹುಡುಗಿಯನ್ನ ಒಬ್ಬ ತಳವರ್ಗದ ಸಮುದಾಯದ ಹುಡುಗನಿಗೆ, ಹರಳೆಯನ ಮಗನಿಗೆ, ಸಮಗಾರ ಹರಳೆಯನ ಮಗನಿಗೆ ಮದುವೆ ಮಾಡಿಸ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯಂತ ಜಾತಿ ಭೇದ ಬೇಡ. ಜಾತಿ ಅನ್ನುವಂಥದನ್ನ ಕಿತ್ತು ಹಾಕ್ಲಿಕ್ಕೋಸ್ಕರನೇ ಅವತ್ತಿನ ಕಾಲದಲ್ಲಿ ದೊಡ್ಡ ಕ್ರಾಂತಿಯನ್ನ ಬಸವಣ್ಣವರು ಮಾಡಿದ್ದಾರೆ. ಮಾನವರೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಮಾನರು ಅನ್ನುವಂತ ಒಂದು ಸಂದೇಶವನ್ನ ನೀಡಿದ್ದಾರೆ. ಅವರು ನೀಡಿರುವಂತ ಸಪ್ತ ಸೂತ್ರಗಳು ಕಳಬೇಡ, ಕೊಲಬೇಡ, ಹುಸಿಯೇ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇವುಗಳನ್ನು ನಾವು ಪಾಲನೆ ಮಾಡಿದ ಸಾಕು ನಮ್ಮ ಅಂತರಂಗ ಶುದ್ಧಿ ಆಗತ್ತೆ, ಬಹಿರಂಗನೂ ಶುದ್ಧಿ ಆಗತ್ತೆ. ನಿಜವಾಗ್ಲೂ ದೇವರು ನಮಗೆ ಈ ರೀತಿಯಾಗಿ ಒಲಿತಾನೆ ಅನ್ನುವಂಥದ್ದನ್ನ ಅವರು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂತ ಒಂದು ಶ್ರೇಷ್ಠ ಚಿಂತನೆಗಳು ಇವತ್ತು ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬಸವಣ್ಣನವರ ವಚನಗಳಲ್ಲಿದೆ ಅನ್ನುವಂತಹದ್ದು. ಹಾಗಾಗಿನೇ ಇವತ್ತು ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅಂತಂದು 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯನವರು ಹೇಳಿದ್ದಾರೆ. ಬಸವಣ್ಣನಿಂದ ಬದುಕಿತ್ತು ಅಂತಂದ್ರೆ ಬಸವಣ್ಣ ನೀಡಿರುವಂತಹ ತತ್ವಗಳನ್ನ ಅನುಷ್ಠಾನ ಮಾಡೋದ್ರಿಂದ ಜಗತ್ತು ಉಳಿಯುತ್ತೆ ಅನ್ನುವಂಥದ್ದು. ಅವ್ರು ಹೇಳಿರುವಂತ ಕಾಯಕ ತತ್ವ, ಎಲ್ಲರೂ ಕಾಯಕ ಮಾಡಬೇಕು. ಹೆಣ್ಣಿರ್ಲಿ, ಗಂಡಿರ್ಲಿ, ಯಾರೇ ಇರ್ಲಿ, ಗುರು ಇರ್ಲಿ, ಲಿಂಗ ಇರ್ಲಿ, ಜಂಗಮ ಇರ್ಲಿ, ಅವನ್ ಪ್ರಧಾನಮಂತ್ರಿ ಇರ್ಲಿ, ಒಬ್ಬ ಸಣ್ಣ ಹುಡುಗ ಕಸ ಹೊಡೆಯನ್ ಇರ್ಲಿ, ಯಾರೇ ಇರ್ಲಿ, ಪ್ರತಿನಿತ್ಯನೂ ಕಾಯಕ ಮಾಡ್ಬೇಕು. ಕಾಯಕ ಮಾಡೋದ್ರಿಂದನೇ ಜೀವನ ಉದ್ಧಾರ ಆಗತ್ತೆ. ಇಲ್ಲಿನ ಇವತ್ತೇನಾಗ್ತಾ ಇದೆ, ನಮ್ಮ ಮನೆಯಲ್ಲಿ ಮನೆ ಯಜಮಾನ್ರಷ್ಟೇ ತಂದೆ ತಾಯಿ ದುಡಿತಿರ್ತಾರೆ, ಇನ್ನು ಉಳಿದರೆಲ್ಲ ಆರಾಮಾಗಿರ್ತಾರೆ. ಅದಕ್ಕೆ ದುಡಿಯುವ ಹಂತಕ್ಕೆ ಬಂದ ಮೇಲೆ ಎಲ್ಲರೂ ದುಡಿಬೇಕಂತ. ಈಗ ಮಕ್ಳಿದ್ದಂತ ಸಂದರ್ಭದಲ್ಲಿ ಅವ್ರ ಕಾಯಕ ಏನೋ ಓದೋದು, ಅವ್ರ ಕಾಯಕ ಓದ್ಬೇಕು. ಓದಿದ ನಂತರ
ಕಾಯಕ ಮಾಡುವಂತಹ ಒಂದು ಹಂತಕ್ಕೆ ಬಂದ ಮೇಲೆ, ಯುವಕ ವ್ಯವಸ್ಥೆಗೆ ಬಂದ ಮೇಲೆ ಅವರು ಸೋಮಾರಿಯಾಗಿ ಇರಬಾರ್ದು. ದುಡಿಬೇಕು. ಎಲ್ಲರೂ ದುಡಿಬೇಕು. ಇದು ಬಸವ ತತ್ವ. ಸ್ವಾಮಿ, ಬಸವನ ಜಯಂತಿಯಿಂದ ಯಾವ್ದಾವ್ದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೀರಾ? ಯಾವಾಗಿಂದ ಶುರು ಮಾಡ್ತಿದ್ದೀರಾ? ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ನಾವು ಬಸವ ಪ್ರಭಾತ್ ಪೇರಿ ಅನ್ನುವಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಯಶಸ್ವಿಯಾಗಿ 6 ದಿನ ನಡೆದಿದೆ. ನಾಳೆ 7ನೇ ದಿನ ಅದು ಸಮಾರೋಪಗೊಳ್ತಾ ಇದೆ. ಪ್ರತಿ ವರ್ಷನೂ ಇದೇ ರೀತಿಯಾದಂತ ಒಂದು ಪದ್ಧತಿಯನ್ನ ಅವತ್ತು ಪ್ರಾರಂಭ ಮಾಡಿದ್ರು. 1917ರಲ್ಲಿ ಬಸವ ಪ್ರಭಾತ್ ಪೇರಿ ಅಂತ ಪ್ರಾರಂಭ ಮಾಡಿದ್ರು ಈ ಮಂಜಪ್ಪನವರು ಮತ್ತು ಮೃತ್ಯುಂಜಯಪ್ಪಗಳು ಇದೇ ಮಠದಲ್ಲಿ. ಅಂದ್ರೆ ಪ್ರತಿದಿನ ಒಂದೊಂದು ಓಣಿಗೆ ಹೋಗಿ ಬಸವಣ್ಣನವರ ವಚನಗಳನ್ನ ಹಾಡ್ತಾ, ಭಜನೆಯನ್ನ ಮಾಡ್ತಾ, ಎಲ್ಲರಿಗೂ ತಿಳಿಸಿ ಬರುವಂತದ್ದು, ಪ್ರಚಾರ ಮಾಡಿ ಬರುವಂತದ್ದು ನಡ್ಕೊಂಡ್ ಬಂದಿದೆ. ಈಗ 109ನೇ ವರ್ಷ ಅದು. ಇದು ಬಸವ ಜಯಂತಿ ಆಚರಣೆ ಶುರುವಾಗಿ ಇದು 113ನೇ ವರ್ಷ. ಅವರು ಬಸವಣ್ಣನವರ ಜಯಂತಿ ನಾವು ಲೆಕ್ಕ ಮಾಡಿದ್ರೆ 892 ಅಂತ ಬರುತ್ತೆ. ಅವ್ರು ಹುಟ್ಟಿ ಒಬ್ಬ ಸಂಶೋಧಕರು ಹೇಳೋ ಪ್ರಕಾರ 892, ಇನ್ನೊಬ್ರು ಸಂಶೋಧಕರು ಹೇಳೋ ಪ್ರಕಾರ 920 ಅಂತ. ನಾಳೆ ಅಕ್ಷಯ ತೃತೀಯ ದಿನ ಇದೆ. ಬೆಳಿಗ್ಗೆ ಪ್ರಭಾತ್ ಪೇರಿಗೆ ಹೋಗಿ ಬರ್ತೀವಿ. ಇಲ್ಲಿಂದ ಹಾಸವಾಯಿ ವೃತ್ತ, ಬಸವರಾಜಪೇಟೆ, ಹಳೆಪೇಟೆ ಮುಖಾಂತರ ವಿರಕ್ಮಠ ತಲುಪ್ತಾ ಇದೀವಿ. ಆಮೇಲೆ ಇಲ್ಲಿ ಮಕ್ಕಳಿಗೆ ನಾವು ನಾಮಕರಣ ಮಾಡ್ತೀವಿ. ತೊಟ್ಟಿಲ ಕಾರ್ಯಕ್ರಮ ಅಂತ ಗೊಂಬೆ ಇಟ್ಟು ಎಲ್ಲಾ ಕಡೆ ಪೂಜೆ ಮಾಡ್ತಾರೆ. ನೀವು ನೋಡಿರ್ಬೋದು ತೊಟ್ಟಿಲ ಶಾಸ್ತ್ರ ಅಂತ. ಆದ್ರೆ ನಾವು ನಿಜವಾದ ಮಗುನೇ ತೊಟ್ಟಲಲ್ಲಿ ಹಾಕಿ ಅವ್ರಿಗೆ ಬಸವಣ್ಣ ಅಂತ ಕರಿತೀವಿ, ಬಸವೇಶ್ವರ ಅಂತ ನಾಮಕರಣ ಮಾಡ್ತೀವಿ. ಚನ್ನ ಬಸವಣ್ಣ ಶರಣರ ಹೆಸರು, ಮಹಾತ್ಮರ ಹೆಸರು, ಹಾಗೂ ಹೆಣ್ಣು ಮಗು ಇದ್ರೆ ಅಕ್ಕ ಮಹಾದೇವಿ, ವಚನ, ಈ ರೀತಿಯಾಗಿ ತತ್ವದ ಹೆಸರುಗಳನ್ನ ಅವ್ರಿಗೆ ಇಟ್ಟು ಒಂದು ಸಂಸ್ಕಾರ ಕೊಡುವಂತ ಕಾರ್ಯವನ್ನ ನಾವು ಮಾಡ್ತೀವಿ. ಆಮೇಲೆ ಬಸವಣ್ಣನವರ ಜಯಂತಿ ಇರೋದ್ರಿಂದ ಅವ್ರ ಬಗ್ಗೆ ಉಪನ್ಯಾಸವನ್ನ ನಾವೇ ಕೊಡ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಎಲ್ಲರಿಗೂ ಇಲ್ಲಿ ಪ್ರಸಾದ ವಿತರಣೆ ಇರುತ್ತೆ. ಆಮೇಲೆ 1ನೇ ತಾರೀಕು ಈ ಬಾರಿ ವಿಶೇಷವಾದಂತ ಒಂದು ಕಾರ್ಯಕ್ರಮ ಶಿವಯೋಗಿ ಮಂದಿರದಲ್ಲಿ ದಾವಣಗೆರೆ ಎಲ್ಲಾ ಬಸವ ಭಕ್ತರು ಒಂದಾಗಿ ಬಸವ ಜಯಂತಿ ಸಮಿತಿ ಅಂತ ಮಾಡ್ಕೊಂಡು ಆಚರಣೆ ಮಾಡ್ತಾ ಇದೆ. ಮೋತಿ ವೀರಪ್ಪ ಕಾಲೇಜಿನಿಂದ ಪ್ರಾರಂಭ ಆಗಿ ಜಯದೇವ್ ಸರ್ಕಲ್ ವರೆಗೂ ನಡೀತಾ ಇದೆ. ಅವತ್ತು ಎಲ್ಲ ಕಲಾವಿದರು, ಜಾನಪದ ಕಲಾವಿದರು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಈಗ ನಮ್ಮ MP ಅವರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅದನ್ನ ಮೆರವಣಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ದಾವಣಗೆರೆಯಲ್ಲಿ ಮೊಟ್ಟ ಶುರು ಮಾಡಿದ್ದು, ಇವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಇದನ್ನ ನಾವೆಲ್ಲ ತಿಳ್ಕೊಂಡ್ವಿ, ಅದನ್ನ ನೀವು ಸಹ ತಿಳ್ಕೊಬೇಕು. ನಮ್ಮ ದಾವಣಗೆರೆ ಐತಿಹಾಸಿಕ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಇವತ್ತಿನ ದಿನದ ಒಂದು ಬಸವ ಜಯಂತಿಯ ಒಂದು ವಿಡಿಯೋ. ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಸ್ಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.